वृषभासुरविध्वंसी बाणासुरकरान्तकः युधिष्ठिरप्रतिष्ठाता परिनिबन्धावनं कटः सर्वाणिज्यरञ्जितश्रीपदाम्बुजः दामोदरो यज्ञभोक्ता दानवेन्द्रविनाशनः नारायणपरं ब्रह्म पन्नगाशनवाहनः
ಜಿಲ್ಲಾ ಕೃಷಿ ಪ್ರಶಸ್ತಿ ವಿಜೇತ ಡಿಪ್ಲೊಮಾ ಅಂಡ್ ಬಿಕಾಂ ಪದವೀಧರ ಪರಪ್ಪು ಮನೆಯ ವೃಷಭಕುಮಾರ್ ಅವರು ಭತ್ತದ ಬೆಳೆಗೆ ಮದ್ದು ಸಿಂಪಡಿಸುವ ಆಧುನಿಕ ತಂತ್ರಜ್ಞಾನದ ಡ್ರೋನ್ ಅನ್ನು ಶಿರೂರು ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು. ಶ್ರೀ ಸದಾಶಿವೇಶ್ವರ ದೇವಸ್ಥಾನ ಕಳೆಂಜ ಇದರ ವತಿಯಿಂದ ಚಂಪಾಶೆಟ್ಟಿಯವರ ಗದ್ದೆಯಲ್ಲಿ ಬೆಳೆದಿರುವ ಭತ್ತದ ಬೆಳೆಗೆ ಮದ್ದು ಸಿಂಪಡಿಸುವ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಕೃಷಿಕರಿಗೆ ಇನ್ನು ಮುಂದೆ ಈ ಡ್ರೋನ್ ಮುಖಾಂತರ ಬೆಳೆಗಳಿಗೆ ಮದ್ದು ಸಿಂಪಡಿಸಬಹುದು, ಇದರಿಂದ ತನ್ನ ಸಮಯವನ್ನು ಉಳಿಸಬಹುದು ಎಂದು ಹೇಳಿ ಶುಭ ಹಾರೈಸಿದರು. ಇವರು ಸರ್ವಜ್ಞ ಪೀಠವನ್ನು ಅಲಂಕರಿಸುವುದರಿಂದ ದೇಶ ಗ್ರಾಮ ಪರ್ಯಟನೆ ನಿಮಿತ್ತ ಕಳೆಂಜದ ಶ್ರೀ ಸದಾಶಿವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ಸಂದರ್ಭ ಪಾದಪೂಜೆ, ಪಾದಕಾಣಿಕೆ ಮತ್ತು ಶ್ರೀದೇವರಿಗೆ ಮಂಗಳಾರತಿ ಪೂಜೆಯೂ ನಡೆಯಿತು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಿಯಾನ್. ನಾವಿವತ್ತು ಧರ್ಮಸ್ಥಳಕ್ಕೆ ನಿಮ್ಮೆಲ್ಲರನ್ನು ಪರ್ಯಾಯಕ್ಕೆ ಕರೀಲಿಕ್ಕೆ ಅಂತ ಬಂದಿದ್ದೇವೆ. ಹಾಗಾಗಿ ತಾವೆಲ್ಲರೂ ಬಂದು ಕೃಷ್ಣನ ಸೇವೆ ಮಾಡಬೇಕು, ಸೇವೆ ಮಾಡಿ ಕೃಷ್ಣನ ಅನುಗ್ರಹ ಪಡಿಬೇಕು. ಇವತ್ತು ಸದಾಶಿವೇಶ್ವರ ದೇವಸ್ಥಾನದಲ್ಲಿ ಈ ಕೃಷಿಕರಿಗೋಸ್ಕರ ಡ್ರೋನಿನ ಉದ್ಘಾಟನೆಯೂ ನಡೀತು. ಹಾಗಾಗಿ ಕೃಷಿಕರಿಗೆ ಇನ್ನೂ ತುಂಬ ಸಮಯ ಉಳಿಸಲಿಕ್ಕೆ ಆಗ್ತದೆ. ಮದ್ದುಗಳನ್ನಿರ್ಬೋದು ಆ ಡ್ರೋನಿನಲ್ಲೇ ಬಿಟ್ಟು ತುಂಬ ಸಮಯ ಉಳಿಸ್ಬೋದು. ಆ ಸಮಯ ಉಳಿಸಿ ಒಳ್ಳೆ ಮಲಗುವುದಲ್ಲ, ಉಡುಪಿಗೆ ಬಂದು ಅಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ಹಾಗೆ ತಾವೆಲ್ಲರೂ ಖಂಡಿತ ಬಂದು ನಿಮ್ಮ ಪರಿಯನ್ನು ಸುಧಾರಿಸಬೇಕು ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಭತ್ತದ ಬೆಳೆಗೆ ಮದ್ದು ಸಿಂಪಡಿಸಲು ಮಾತ್ರ ಮೀಸಲಾಗದೆ ಮುಂದಿನ ದಿನಗಳಲ್ಲಿ ಅಡಿಕೆ ಸಸಿಗಳಿಗೆ ಹಲವು ಬೆಳೆಗಳಿಗೂ ಈ ಡ್ರೋನ್ ಸಹಾಯಕವಾಗಲಿದೆ. ಇದರ ಬಗ್ಗೆ ಸಂಶೋಧನೆಯೂ ನಡೆಯುತ್ತಿದೆ. ಇದರಲ್ಲಿ ಮದ್ದು ಸಿಂಪಡಿಸುವಾಗ ವೇಸ್ಟ್ ಆಗದೆ ಸಸಿಗಳಿಗೆ ನೇರವಾಗಿ ಬೀಳುತ್ತದೆ, ಅಲ್ಲದೆ ನೀರಿನ ಅಗತ್ಯತೆ ಕಡಿಮೆ. ಒಂದು ಕಂಡು ಹೋಗು ಮರ್ದು ಬಿಡ್ರ ಅಂತ ಬುಕ್ಕ ದೆಟ್ಟು ನಲ್ಲ ಇತ್ತೆ ಫ್ಯೂಚರ್ ಬರೋದುಂಡು ಅದಕ್ಕೆ ಇನ್ವಾಲ್ವ್ ಪರಾಪುಂಡು ಅವು ಈ ಅಡಿಕೆ ಎಲೆ ಚೊಕ್ಕಿ ರೋಗ ಬೊಕ್ಕ ರಬ್ಬರ್ಗೆ ಎಣ್ಣೆ ಬಿಡ್ರ ಸುಮಾರು ಒಂದಕ್ಕೆ ಮಲ್ತೊಂದುಲ್ಲೇ ಇರುತ್ತೆ ಸಂಶೋಧನೆ ಆವೊಂದುಂಡು ನನ್ನ ಕ್ಲೀನ್ ಆಪುಂಡು ಆಯ್ ಬೊಕ್ಕ ಮಾತಾ ಕಿಲ ಬಿಡ್ರ ಆಪುಂಡು ದೆಟ್ಟು ಮರ್ದು ಸುಮಾರು ಕಮ್ಮಿ ಬೋಡಾಪುಣ ದೇವಂಡ ಮರ್ದು ಮೀಸ್ಟ್ ಅದು ಪೋದು ಪೂರ ಇರಕ್ಕೆ ಪೋಪುಂಡು ಅಂತಂದ್ರೆ ನೆಲಕ್ಕೆ ಬುರ್ಜಿ ವೇಸ್ಟ್ ಆಪುಜಿ ಬೊಕ್ಕ ನೀರ್ಲ ಕಮ್ಮಿ ಯೂಸ್ ಆಪುಂಡು ದೇ ಪಂಡಿತ ನಮ್ಮ ಆಯ್ತು ಮ್ಯಾನ್ಯುವಲ್ ಇಡು ಬಿಡ್ನಾಗ 100% ನೀರು ಬೋಡಂಡ ದೆಟ್ಟು ಸಾಧಾರಣ 30-40% ಯಾರುಂಡು ಮರ್ದೆಲ್ಲ ಕಮ್ಮಿ ಯಾರುಂಡು ಬೊಕ್ಕ ಐನ ಪರಿಣಾಮಕಾರಿ ಅದು ಬೋರ್ಡು ಅಡೆಗೆ ಪೋಪುಂಡು ಪೆಸ್ಟಿಸೈಡ್ ಕಂಟ್ರೋಲ್ ಗಾರ್ಡ್ ಇರೆಕ್ ದಾಯ್ತ ಬಂಡ ಒಂದು 60 ಕಿಲೋಮೀಟರ್ ತಂಡ 40 ಕಿಲೋಮೀಟರ್ ಏರ್ ಗಾಳಿ ರಟ್ಟ ಒಂದಿಪ್ಪುಂಡು ಹೆಲಿಕಾಪ್ಟರ್ ಲೆಕ್ಕ ಅತನಾಗ ಇರೇನು ಮಕ್ತು ಬಡ್ದು ಪೂರ ಇರೆಕ್ಲೆಗೆ ಪೋಪುಂಡು ಐನ ಫೀಡ್ಗೆ ಅವು ಏನು ಉಂತ ರಿಮೋಟ್ದಲ್ಲಿ ಪಡ್ದು 1.5 ಕಿಲೋಮೀಟ್ರ್ ಬ್ಯಾಕ್ 1.5 ಕಿಲೋಮೀಟ್ರ್ ಫ್ರಂಟ್ ಪೋಪುಂಡು ಬೊಕ್ಕ ಹೈಟ್ ಬತ್ತದು 120 ಮೀಟರ್ ಮುಟ್ಟ ಪೋಪುಂಡು ಒಂದು ಇತ್ತೆ 15 kg ಇಪ್ಪು ನಾವು ಡ್ರೋನು ಮರ್ದು 16 kg ಪಾಡ್ನಾಗ ಒಟ್ಟು 25 ಕಿಲೋ ಆಪುಂಡು ಟೋಟಲ್ ಐನ ವೇಟ್ ಐ ಕೆಪಾಸಿಟಿ ಪುನನೇ ಆತೆ ಈ ಡ್ರೋನ್ಗೆ ಮಾತೈಕ್ಲ ಗ್ರೌಂಡ್ ಕ್ರಾಪ್ಗೆ ಭಾರಿ ಸೋಕ ಯೂಸ್ ಆವೊಂದುಂಡಿತ್ತೆ. ಗ್ರೌಂಡ್ ಕ್ರಾಪ್ ಪಂಡ ಜೋಳ ಬೊಕ್ಕ ಅಂಚೆ ತೊಗರಿ ಬೇಳೆ ಅಂಚಿನ ಬೊಕ್ಕ ಭತ್ತ ರಾಗಿ ಐಕು ಪೂರ ಮಸ್ತ್ ಯೂಸ್ ಆವೊಂದುಂಡು ಬೊಕ್ಕ ಅಡಿಕೆಗಳಿತ್ತ ಟ್ರೈ ಮಲ್ತೊಂದುಲ್ಲೇ ಇರ್ಪುರ ದಕ್ಷಿಣ ಕನ್ನಡ ರಬ್ಬರ್ಗಳ ಅಡಿಕೆಗಳ ಅಂದೇನು ಮೇನ್ ಒಂದು ಮಲ್ತನೈತೆ ಐಕ್ ನಲ್ಲ ಬೊಕ್ಕ ಭತ್ತ ಉಂಡೆ ನಮ್ಮನಲ್ಲಿ ಭತ್ತ ಕಮ್ಮಿ ಆಗೋದುಂಡೆ ಅದೇ ಆನ ಭತ್ತ ಇತ್ತನಲ್ಲಿ ಬಿಡೋಳಿತ್ತು ಒಂಜಿ ದಿನಕ್ಕೂ ನಮ್ಮನ್ನ ಗ್ರೌಂಡ್ ಕ್ರಾಪ್ ಅಂಡ 40 ಎಕರೆ ಮುಟ್ಟ ಬಿಡ್ರ ಆಪುಂಡು ಒಂಜಿ ದಿನಕ್ಕೆ ಖಾಲಿ 5 ನಿಮಿಷಡು ಭತ್ತ ಬರೋ 5 ನಿಮಿಷಡು 1 ಎಕರೆ ಬಿಡ್ರ ವೇಟ್ ಬತ್ತದ 25 ಕಿಲೋ ಟೋಟಲ್ ಐನ ಮರ್ದು ವಿತ್ ಮರ್ದು 25 ಕಿಲೋ ದೆಪ್ಪರಿಪ್ಪುನ ಐಕ್ ಬಂಡ ಈ ಡ್ರೋನ್ಗೆ ಆತೆ ಪರ್ಮಿಷನ್ ಇಪ್ಪನೈತೆ ಐನ ಡ್ರೋನ್ದ ಮರ್ದದ ಫುಲ್ ವೇಟ್ 25 kg ಐಕ್ ಸ್ಮಾಲ್ ಒಂದು ಪನ್ಪೇರು DGCA'd
ಸ್ಮಾಲ್ ಪೈಲಟ್ ಲೈಸೆನ್ಸ್ ಕೊರ್ಪುಂಡು ಅದಕ್ಕೆ ನನ್ನ ದೆಡ್ದು ಮೀಡಿಯಾ ಮುಂದೆ ಬರ್ಪುಂಡು ಅವು ಅಂಡ 150 ಕಿಲೋಮೀಟ್ರ್ ಕೊನ ಹೊರಾಪುಂಡು ಅಯ್ಯ ನಲ್ಲ ಇಂಕ ಅವನುಂಡು ಟ್ರೈನಿಂಗ್ ವಾಯು ಬಕ್ಕು ಅಯ್ಕೊಂಡ್ರು ಒಂದುಂಟ್ಲೆ. ಈ ಡ್ರೋನ್ ಬಳಕೆಯಿಂದ ಕೃಷಿಕರಿಗೆ ಅತ್ಯಂತ ಸುಲಭ ರೀತಿಯಲ್ಲಿ ಅನುಕೂಲತೆಯಾಗಲಿದೆ. ಗ್ರಾಮೀಣ ಪ್ರದೇಶದ ರೈತರಿಗೆ ಅತಿ ಕಡಿಮೆ ದರದಲ್ಲಿ ಹೆಚ್ಚು ಅನುಕೂಲತೆಯಾಗಲಿದೆ ಎಂಬುದರ ಬಗ್ಗೆ ಕಳಿಂಜ ಶ್ರೀ ಸದಾಶಿವೇಶ್ವರ ದೇವಸ್ಥಾನದ ಅಧ್ಯಕ್ಷರು ಶ್ರೀಧರ್ ರಾವ್ ತಿಳಿಸಿದರು. ಶಿರೂರು ಮಠದ ಶ್ರೀಪಾದ ಸ್ವಾಮಿಗಳು ಈ ಡ್ರೋನ್ ಕೊಂಚ ಶುಭ ಸಂದರ್ಭಗಳು ಚಾಲನೆ ಕೊಡ್ತೀರಿ. ಈ ಡ್ರೋನು ಇತ್ನೆತ್ತವರ ನಂಗೆ ಕೃಷಿಕರಿಗೆ ಬಹಳಷ್ಟು ಅನುಕೂಲ ಆಪುಂಡು. ದಯಂಡ ಮರ್ದು ಉಳಿತಾಯ ಆಪುಂಡು, ಅವೇ ರೀತಿ ಸಮಯ ಉಳಿತಾಯ ಆಪುಂಡು, ಮಸ್ತ್ ಅನುಕೂಲ ಆಪುಂಡು. ಈ ಸಂದರ್ಭಟು ಹಳ್ಳಿಟ್ಟು ಗ್ರಾಮೀಣ ಪ್ರದೇಶಟು ಬೆರಿಟ್ಟು ಪಾಡಂತೂ ಪಂಪುನು ಪತಬೋತು ಕಂಡೋದ ನಡುಟ ಪೋಡು ಆವೇತಿನ ದುಂಬು ಇತ್ತೆ ಇಂಜಿನ ಮಂಡ ಮಿತ್ತು ಎತ್ತರಟು ಹಾರಂದು ಬೋತು ಡ್ರೋನ್ಟು ಮರ್ದ ಸಿಂಪಡಣೆಗೆ ಅನುಕೂಲ ಆಪುಂಡು. ಅವೇ ರೀತಿ ಈ ಗ್ರಾಮೀಣ ಪ್ರದೇಶದ ರೈತರಿಗೆ ಒಂಜಿ ಸುವರ್ಣ ಅವಕಾಶ ದಯಂಡ ಕಡಿಮೆ ಖರ್ಚಿಟ್ಟು ಹೆಚ್ಚಿನ ಲಾಭ ಬರ್ಪುಂಡು.